ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಎದ್ದೇಳ್ತಾ ಇದೆ. ಕಾರಣ ಸಂಪುಟ ಪುನಾರಚನೆ ಮಾಡ್ತಾರಂತೆ. ಯಾರಿಗೆ ಸಂಪುಟ ಪುನಾರಚನೆ ಅಧಿಕಾರ ಸಿಗುತ್ತೋ ಅವರೇ ಮುಖ್ಯಮಂತ್ರಿನಾ? ಈ ಪ್ರಶ್ನೆ ಈಗ ಸದ್ಯ ಇರುವಂತಹ ಚರ್ಚೆಯ ವಿಚಾರ. ಯಾಕಂದ್ರೆ ಮಾಜಿ ಸಚಿವ ರಾಜಣ್ಣ ಹೊಸ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ಈ ವಿಷಯವಾಗಿ. ಸಂಪುಟ ಪುನಾರಚನೆ ಯಾರು ಮಾಡ್ತಾರೋ ಅವರೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಪುನಾರಚನೆ ಮಾಡಿದ್ರೆ ಸಿಎಂ ಆಗಿ ಅವರೇ ಮುಂದುವರಿತಾರೆ. ಪುನಾರಚನೆಗೆ ಅವಕಾಶ ಸಿಗದೇ ಇದ್ರೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಅಲ್ಲೊಂದು ಪ್ರಶ್ನಾರ್ಥಕ ವಿಚಾರವನ್ನ ಇಟ್ಟಿದ್ದಾರೆ. ಬಿಹಾರ ಚುನಾವಣೆ ಬಳಿಕ ನವೆಂಬರ್ ಕ್ರಾಂತಿಯ ಸುಳಿವನ್ನ ರಾಜಣ್ಣ ಕೊಟ್ಟಿದ್ದಾರೆ. ಈ ಹಿಂದೆ ಅಕ್ಟೋಬರ್ ಕ್ರಾಂತಿ ಅಂದಾಗ ನಾನು ಎಲ್ಲೇ ಹೇಳಿದೆ, ನಾನು ಹಾಗೆ ಹೇಳಿಲ್ಲ ಅಂತ ರಿವರ್ಸ್ ಹೊಡೆದ್ರು. ಈಗ ನವೆಂಬರ್ ಕ್ರಾಂತಿ ಅಂತಿದ್ದಾರೆ. ಈ ನವೆಂಬರ್ ಮುಗಿಯೋದ್ರೊಳಗೆ ಅದೇನು ಹೇಳ್ತಾರೆ ನೋಡಬೇಕು. ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಗುತ್ತೆ. ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡೋಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದಲ್ಲ. ಬಿಹಾರ ಚುನಾವಣೆ ಕಳೆದ ಮೇಲೆ ಪೊಲಿಟಿಕಲ್ ಕೆಲವು ಸ್ಥಿತ್ಯಂತರಗಳು ಇಲ್ಲೂ ಅವರು ಎಲ್ಲ ಕಡೆನೂ ಆಗ್ತಕ್ಕಂಥ